ಬಿಬಿಎಂಪಿ ಹೋಯ್ತು, ಗ್ರೇಟರ್ ಬೆಂಗಳೂರು ಬಂತು. ಇನ್ನಾದರೂ ಸಿಲಿಕಾನ್ ಸಿಟಿ ಗುಂಡಿ ಮುಕ್ತ ಆಗುತ್ತೆ ಅಂದ್ಕೊಂಡ್ರ ಅದು ಕನಸಿನ ಮಾತು ಅನಿಸುತ್ತೆ ಬಿಡಿ. ಯಾಕಂದರೆ ರಾಜಧಾನಿಯಲ್ಲಿ ಗುಂಡಿಗಳ ಗಂಡಾಂತರಕ್ಕೆ ಜನರು ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ ಇಲ್ಲಿದೆ ನೋಡಿ. ಸಿದ್ದಯ್ಯ ರೋಡ್ನಲ್ಲಿ ನಾನು ಸಿದ್ದಯ್ಯ ರೋಡ್ನಲ್ಲಿ ಇರುವಂತಹ ಗುಂಡಿಗಳನ್ನು ನಾವು ನೋಡಬಹುದು. ಗ್ರೇಟರ್ ಬೆಂಗಳೂರು ಆಯ್ತು, ಬ್ರಾಂಡ್ ಬೆಂಗಳೂರನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತೀನಿ ಅಂತ ಇದ್ರೆ, ಆದ್ರೆ ಇವತ್ತಿನ ದಿನ ನಾವು ಕಟ್ತಾ ಇರೋದು ಯಾರು ಹೋಗ್ತಾ ಇದೆ, ಯಾರು ಹೊಟ್ಟೆಗೆ ಹೋಗ್ತಾ ಇದೆ, ಯಾರು ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಗ್ಯಾರಂಟಿ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಗುಂಡಿಯೊಳಗೆ ರಸ್ತೆಯೋ, ರಸ್ತೆಯೊಳಗೆ ಗುಂಡಿಯೋ, ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಸಂಚಕಾರ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗುಂಡಿಗಳದ್ದೇ ದರ್ಬಾರ್. ಎಲ್ಲಿ ನೋಡಿದರೂ ಬಲಿಗಾಗಿ ಬಾಯಿ ತೆರೆದು ಕೂತಿವೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಯಮಗುಂಡಿಗಳ ಗಂಡಾಂತರ ಬಟ್ಟಾ ಬಯಲಾಗಿದೆ. ಯಮಗುಂಡಿ ಸ್ಪಾಟ್ 1, ಲಾಲ್ಬಾಗ್ ಬಳಿ ಬಲಿಗಾಗಿ ಕಾಯುತ್ತಿದೆ ಗುಂಡಿ. ಸಿದ್ದಯ್ಯ ರೋಡ್ನಲ್ಲಿ ಇದ್ದೀನಿ ನಾನು. ಸಿದ್ದಯ್ಯ ರೋಡ್ನಲ್ಲಿ ಇರುವಂತಹ ಗುಂಡಿಗಳನ್ನ ತಾವು ನೋಡಬಹುದು. ಎಷ್ಟು ಹೆಣಗಾಡ್ಕೊಂಡು ವೆಹಿಕಲ್ಗಳೆಲ್ಲ ಮೂವ್ ಆಗ್ತಿದೆ ಅನ್ನೋದನ್ನ ತಾವು ಗಮನಿಸಬಹುದು. ಜನ ಅಂತೂ ಪ್ರತಿದಿನ ಹಿಡಿ ಶಾಪ ಹಾಕಿ ಸರ್ಕಾರಕ್ಕೆ ಈ ರಸ್ತೆಯಲ್ಲಿ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಣ್ಣ ಪುಟ್ಟ ವೆಹಿಕಲ್ ಅಂತೂ ಓಡಾಡಂಗೆ ಇಲ್ಲ, ಅಂತದೊಂದು ಚಿತ್ರಣ ಇಲ್ಲಿ ಇರೋದು. ಸದ್ಯ ನೋಡಿ, ಇಷ್ಟು ದೊಡ್ಡ ದೊಡ್ಡ ಗುಂಡಿಗಳು, ಗುಂಡಿ ನಡುವೆ ರಸ್ತೆಯನ್ನ ಹುಡುಕ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಮಗುಂಡಿ ಸ್ಪಾಟ್ 2, ಜೆಸಿ ರೋಡ್ ನಲ್ಲಿ ಗುಂಡಿಗಳದ್ದೇ ದರ್ಬಾರ್. ನೋಡಿ, ಇದು ಜೆಸಿ ರಸ್ತೆ. ಜೆಸಿ ರಸ್ತೆಯಲ್ಲಿ ಕಿತ್ತೋದ ರಸ್ತೆಯನ್ನ ನೋಡಿದ್ರೆ ಇದು ಯಾವ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ಗೆ ಇಲ್ಲಿಂದ ಒಂದು 3 ಕಿಲೋಮೀಟರ್ ಅಷ್ಟೇ ದೂರ. ಬಹುತೇಕ ಜನ ಮೆಜೆಸ್ಟಿಕ್ಗೆಲ್ಲ ಬಂದವರು ಈ ಭಾಗಕ್ಕೆ ವ್ಯಾಪಾರ ವಹಿವಾಟು ಏನೇ ಇದ್ರೂ ಕೂಡ ಬರ್ತಾರೆ. ಈ ಬ್ರ್ಯಾಂಡ್ ಬೆಂಗಳೂರು, ಅದರಲ್ಲೂ ಜೆಸಿ ರಸ್ತೆ ಈ ಮಾರ್ಗವಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ಜೀವವನ್ನ ಕೈಯಲ್ಲೇ ಹಿಡ್ಕೊಂಡು ಹೋಗ್ಬೇಕು. ಯಮಗುಂಡಿ ಸ್ಪಾಟ್ 3, ಪೀಣ್ಯದಿಂದ ರಾಜಕುಮಾರ ಸಮಾಧಿ ರಸ್ತೆ ಅಧ್ವಾನ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನೀಗ ಈ ರಾಜ್ಕುಮಾರ್ ಸಮಾಧಿ ರಸ್ತೆಯಲ್ಲಿದ್ದೀನಿ. ಕಳೆದ ಹಲವು ತಿಂಗಳಿಂದ ಕೂಡ ಬೈಕ್ ಸವಾರರಿರ್ಬೋದು, ಹಾಗೆ ಸ್ಕೂಲ್ ಬಸ್ಗಳಿರ್ಬೋದು, ಎಲ್ಲವೂ ಕೂಡ ಈಗ ಈ ಕಡೆ ಬರ್ತಾ ಇರುವಂಥದ್ದನ್ನು ಇಲ್ಲಿ ಪ್ರತಿನಿತ್ಯ ಕೂಡ ಆಕ್ಸಿಡೆಂಟ್ ಆಗುತ್ತೆ. ಸುಮಾರು ಅರ್ಧ ಅಡಿ 1 ಅಡಿಯಷ್ಟು ಗುಂಡಿ, ಆಗ ಏನು ಇದು ಮೀಟರ್ ಗಟ್ಟಲೆ ಗುಂಡಿ ಇದೆ, ಕಿಲೋಮೀಟರ್ ಗಟ್ಟಲೆ ಗುಂಡಿ ಇದ್ರೂ ಕೂಡ ಇಲ್ಲಿನ ಅಧಿಕಾರಿಗಳು ಯಾರು ಕೇರೆ ಮಾಡ್ತಾ ಇಲ್ಲ. ಯಮಗುಂಡಿ ಸ್ಪಾಟ್ 4, ಮೈಸೂರು ರಸ್ತೆ ತುಂಬೆಲ್ಲ ಡೆಡ್ಲಿ ಗುಂಡಿಗಳ ಕಾರುಬಾರು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ರಸ್ತೆಗಳು ಯಾವ ರೀತಿ ಇದೆ ಅಂತಂದರೆ ನಿಜಕ್ಕೂ ಇಲ್ಲಿ ಓಡಾಡಬೇಕಾ ಬೇಡವಾ ಅನ್ನುವಂಥ ಒಂದಷ್ಟು ಪರಿಸ್ಥಿತಿ ಇರ್ತಕ್ಕಂಥದ್ದು. ನಾವೀಗ ಮೈಸೂರು ರಸ್ತೆಯ ನಾಯಂಡಹಳ್ಳಿ ಜಂಕ್ಷನ್ ಬಳಿ ಇರ್ತಕ್ಕಂಥದ್ದು. ನಾವು ಗಮನಿಸ್ಬೋದು, ಇದು ರಸ್ತೆನ ಅಥವಾ ಗುಂಡಿ ಇರ್ತಕ್ಕಂಥ ರೋಡ ಅನ್ನುವಂಥದ್ದು. ಯಾಕೆಂತಂದರೆ ಬೆಂಗಳೂರಿನ ಅನೇಕ ರಸ್ತೆಗಳ ಪರಿಸ್ಥಿತಿ ಇದೇ ಮಾದರಿಯಲ್ಲೇ ಇರ್ತಕ್ಕಂಥದ್ದು. ರಿಂಗ್ ರೋಡಿಂದ ಮೈಸೂರು ರಸ್ತೆಗೆ ಕನೆಕ್ಟ್ ಆಗುವಂಥ ಒಂದು ಭಾಗ ಇದು. ಯಮಗುಂಡಿ ಸ್ಪಾಟ್ 5, ಗೊಟ್ಟಿಗೆರೆಯ ರಸ್ತೆ ಸಂಪೂರ್ಣ ಗುಂಡಿಮಯ. ಹೆಸರಿಗೆ ಮಾತ್ರ ಬೆಂಗಳೂರು ಬ್ರ್ಯಾಂಡ್ ಆಗಿದೆ, ಆದರೆ ರಸ್ತೆ ಗುಂಡಿ ನೋಡಿ ಯಾವ ರೀತಿ ಕಳಪೆ ಆಗಿದೆ ಎಂಬುದು. ನಾನೀಗ ಬನ್ನೇರುಘಟ್ಟ ರಸ್ತೆಯಲ್ಲಿದ್ದೇನೆ, ಮುಖ್ಯ ರಸ್ತೆಯಲ್ಲಿ. ನೋಡಿ ಯಾವ ರೀತಿ ಗುಂಡಿಮಯವಾಗಿದೆ ಅಂದರೆ, ಒಂದು ಕಡೆ DCM ಅವರು, ಅಂದರೆ ಗ್ರೇಟರ್ ಬೆಂಗಳೂರು ಪಾಲಿಕೆ ಅಧಿಕಾರಿಗಳು, ನೀವು ನೋಡಲೇಬೇಕು ಯಾವ ಮಟ್ಟಿಗೆ ಗುಂಡಿಗಳಿದೆ ನೋಡಿ. ಒಂದು ಕಡೆ ಸ್ಕೂಲ್ಗಳಿದ್ದಾವೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು, ಶೇಕ್ ಆಗುತ್ತೆ, ಸ್ಟ್ರಕ್ ಆಗುತ್ತೆ, ತುಂಬ ಅಪಘಾತಗಳಾಗಿದೆ ಈ ಒಂದು ಭಾಗದಲ್ಲಿ. ಆ ಒಂದು ಭಾಗದಲ್ಲಿ ನೋಡಿ ಯಾವ ರೀತಿ ಗುಂಡಿಮಯವಾಗಿದೆ ಅಂದರೆ, ಈ ಒಂದು ರಸ್ತೆ ತುಂಬ ಸಂಪೂರ್ಣ ಗುಂಡಿಮಯವಾಗಿದೆ. ಯಮಗುಂಡಿ ಸ್ಪಾಟ್ 6, ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿ ಗುಂಡಿ ಸಾಮ್ರಾಜ್ಯ. ಯಾವ ರೀತಿಯಾಗಿ ಗುಂಡಿ ಓಪನ್ ಆಗಿದ್ದಾವೆ, ಗುಂಡಿಗಳು ಬಿದ್ದಿದ್ದಾವೆ. ಇಲ್ಲಿ ಸುತ್ತಮುತ್ತ ಸರ್ಕಲ್ ಇದೆ, ಎಲ್ಲವೂ ಗುಂಡಿಮಯ. ಸುಮಾರು ಅರ್ಧ ಕಿಲೋಮೀಟರ್ ಗುಂಡಿಮಯವಾಗಿದೆ. ತುಂಬ ಖರಾಬ್ ಆಗಿದೆ ಈ ಒಂದು ರಸ್ತೆ, ಹಳ್ಳ ಗುಂಡಿಯಿಂದ ಕೂಡಿದೆ. ನೋಡ್ತಿರ್ಬೋದು, ಒಂದು ಕಡೆ ಬೈಕ್ ಸವಾರರು, ಒಂದು ಕಡೆ ಸರ್ಕಸ್ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಸ್ಕೂಲ್ ಮಕ್ಕಳು ಓಡಾಡ್ತಾರೆ, 2 ವೀಲರಿಂದ ಲೇಡೀಸ್ ಓಡಾಡ್ತಾರೆ, ತುಂಬ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಈ ಒಂದು ಭಾಗದಲ್ಲಿ ಮಳೆ ಬಂತಂದರೆ ತುಂಬ ತೊಂದರೆ ಆಗುತ್ತೆ. ಯಮಗುಂಡಿ ಸ್ಪಾಟ್ 7, ಗುಂಡಿಗಳ ಆಗರವಾದ KR ಮಾರ್ಕೆಟ್. ಬೆಂಗಳೂರಿನ ಹೃದಯ ಭಾಗ KR ಮಾರ್ಕೆಟ್. KR ಮಾರ್ಕೆಟ್ನಲ್ಲಿ ಶ್ರಮಿಕ ವರ್ಗದ ಜನರೇ ಅತಿ ಹೆಚ್ಚಿರೋದು. ಜನ ಬೆಳಿಗ್ಗೆ ಎದ್ರು ಮಾರ್ಕೆಟಿಗೆ ಬರ್ತಾರೆ, ತಮ್ಮ ವೆಹಿಕಲ್ಗಳಲ್ಲಿ ತಾವು ಬೆಳೆದಂಥ ಬೆಳೆ ಅಂತಂದು ಇಲ್ಲಿ ಮಾರಾಟ ಮಾಡಿ ವ್ಯಾಪಾರ ಮಾಡಿ ಹೋಗ್ತಾರೆ. ಆದರೆ ಅವ್ರು ಬರೋದಕ್ಕೆ ಸರಿಯಾದ ರಸ್ತೆ ಇದೆಯಾ ಕೇಳಿದರೆ ನೋಡಿ, ಅಲ್ಲೊಂದು ಹಳ್ಳ, ಎಷ್ಟು ದೊಡ್ಡ ಹಳ್ಳ ಅಂತ ಹೇಳಿದರೆ ಅಲ್ಲಿ ಕಾರೆಲ್ಲ ಹೋಗ್ಲಿಕ್ಕೆ ಅಸಾಧ್ಯವೇ. ಎಷ್ಟು ಹೆಣಗಾಡ್ಕೊಂಡು ಹೋಗ್ತಾರೆ ಅಂತ ಕೇಳಿದರೆ ಸಾಧ್ಯವೇ ಇಲ್ಲ. ಅಂಥದ್ದೆಲ್ಲ ಒಂದು ರೀತಿಯಲ್ಲಿ
ಜನರ ಬದುಕು ನರಕ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನೋಡಿ ಎಷ್ಟು ಹೆಣಗಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ಗ್ಯಾರಂಟಿ ಭಾಗ್ಯ ಅಲ್ಲ, ಸಾವಿನ ಭಾಗ್ಯ. ನಾವು ಟ್ಯಾಕ್ಸ್ ಎಂತ ಕಟ್ತಾ ಇದೀವಿ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಒಂದು ರೋಡ್ ಸರಿ ಇಲ್ಲ, ಇಲ್ಲೇ ನೋಡಿ ಎಷ್ಟು ಗುಂಡಿ ಇದೆ. ಗುಂಡಿಲಿ ಯಾವ ಥರ ಅಂತ ಹೇಳಿದ್ರೆ ಒಬ್ಬ ನಮ್ಮ ಮನುಷ್ಯನ ಮುಚ್ಚಾಕ್ಬಿಟ್ಟು ಅಲ್ಲೇ ಊತಾಕ್ ಹೋಗ್ಬಿಡ್ಬೋದು. ಇವತ್ತಿನ ದಿನ ನಾವು ಕಟ್ತಾ ಇರೋ ದುಡ್ಡು ಯಾರಿಗೆ ಹೋಗ್ತಾ ಇದೆ, ಯಾರು ಹೊಟ್ಟೆಗೆ ಹೋಗ್ತಾ ಇದೆ, ಯಾರು ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಗ್ಯಾರಂಟಿ ನಮಗಂತೂ ಗೊತ್ತಾಗ್ತಾ ಇಲ್ಲ. ಗ್ಯಾರಂಟಿಗಳು ಕೊಡ್ತೀನಿ ಅಂತ ಹೇಳಿದ್ರೆ ಗ್ಯಾರಂಟಿ ಏನು ಕೊಡ್ತಾ ಇದ್ದೀರಾ? ಯಾವ ಗ್ಯಾರಂಟಿ? ಏನು ಇದು ಸಾವಿನ ಭಾಗ್ಯ ಕೊಡ್ತಾ ಇದ್ದೀರಾ? ಇದೊಂದು ಗ್ಯಾರಂಟಿನಾ? ಇಲ್ಲಿ ಬಂದ್ರೆ ಜನ ಸಾಯಿದೆ, ವಾಪಸ್ ಹೋಗೋದಂತ ಗ್ಯಾರಂಟಿ ಇಲ್ಲ. ಇದೊಂದು ರೋಡ್ ಅಂತ ಮಾರ್ಕೆಟ್ ರೋಡ್ ಒಂದಂತ ಅಲ್ಲ, ಇಡೀ ನೀವು ಎಲ್ಲೇ ಓಡಿ ಬೆಂಗಳೂರು, ಆಲ್ಮೋಸ್ಟ್ ಬೆಂಗಳೂರು ಎಲ್ಲ ಕಡೆ ರೋಡ್ ಇದೇ ಥರ ಆಗಿದೆ. ಸರ್ ನಾವು ಟ್ಯಾಕ್ಸ್ ಕಟ್ಟಿ ದುಡ್ಡು ಏನು ಮಾಡ್ತಾರೆ ಸರ್? ಟ್ಯಾಕ್ಸ್ ಎಲ್ಲ ಫ್ರೀ ಬಿಟ್ಟು ದುಡ್ಡೆಲ್ಲಿ ಬರ್ಬೇಕು ರೋಡ್ ಮಾಡೋಕ್ಕೆ? ಎಲ್ಲ ಫ್ರೀ ಅಂದರೆ ದುಡ್ಡು ಬರ್ಬೇಕಲ್ಲ ರೋಡ್ ಮಾಡೋಕ್ಕೆ. ಕಾಂಗ್ರೆಸ್ ಸರ್ಕಾರ ಪಾಪರ್ ಆಗಿದೆ. ಎಲ್ಲಿಂದ ಬರ್ತೀರಾ? ಪಾಪರ್ ಎದ್ದೋಗಿದೆಯಲ್ಲ, ಕಾರ್ಪೊರೇಷನ್ನೇ ಪಾಪರ್ ಆಗ್ಬಿಟ್ಟಿದೆ. ದುಡ್ಡಿಲ್ಲ, ಹಳ್ಳ ಬಿದ್ದು ಬೆಂಗಳೂರು ಬಿಡಿ, ಹಳ್ಳ ಬಿದ್ದು ಎಲ್ಲ ಸೊಂಟ ಮುರ್ಕೊಂತಾವ್ರೆ. ಈ ಸೊಂಟ ಮುರ್ಕೊಳ್ಳೋದ್ರೊಳಗಡೆ ಈ ರಾಜ್ಯ ಕಾರ್ಪೊರೇಷನ್ ಸೊಂಟ ಯಾವಾಗ ಮುರಿದತ್ತೋ ಗೊತ್ತಿಲ್ಲ, ಜನ ಯಾವಾಗ ಹೊಡಿತಾರೋ ಗೊತ್ತಿಲ್ಲ ಇವರಿಗೆ. ಉಪಮುಖ್ಯಮಂತ್ರಿಗಳು ಅದನ್ನೆಲ್ಲಾನು ಕಾಳಜಿ ಮಾಡ್ತಾರೆ. ಹೇಳಿದಾರೆ ಅವ್ರು ಮೊನ್ನೆ ಮೀಟಿಂಗ್ನಾಗ ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ. ಅವರು ಲೆಕ್ಕನೂ ಇಟ್ಟಿದ್ದಾರೆ, ಎಷ್ಟು ಪೋರ್ಟ್ಗಳ್ಸ್ ಇದಾವೆ ಅಂತೇಳಿ ಎಣಿಸಿದಾರೆ. ಅದನ್ನೆಲ್ಲ ಎಣಿಸಿದ್ದಾರೆ, ಅವೆಲ್ಲವನ್ನು ಕೂಡ ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಬಲಿಗಾಗಿ ಬೆಂಗಳೂರು ರಸ್ತೆಗಳು ಬಾಯಿ ತೆರೆದು ಕಾದು ಕುಳಿತಿವೆ. ಅಮಾಯಕರು ಯಮಗುಂಡಿಯಲ್ಲಿ ಸಮಾಧಿ ಆಗ್ತಿದ್ದಾರೆ. ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಭಾಷಣ ಬಿಗಿಯೋ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ಕನಕಪುರ ರಸ್ತೆಯ ನ್ಯಾಯಾಂಗ ಬಡಾವಣೆಯಲ್ಲಿರುವ ಗುಂಡಿ ಬಿದ್ದ ರಸ್ತೆಯನ್ನ ಮುಚ್ಚೋದಕ್ಕೆ ಮುಂದಾದರು. ತಾತ್ಕಾಲಿಕವಾಗಿ ಗುಂಡಿಯನ್ನ ಮುಚ್ಚಿದ್ರೂ ಕೂಡ. ಬಿಬಿ ಸರ್, ಯಾರು ಸರ್ ನೀವೇನು ಕೆಲಸ ಮಾಡ್ತಿರೋದು? ಬಿಬಿ ಏನವ್ರು ಹೇಳಿರೋದು ಮಾಡಕ್ ನಿಮಗೆ? ಸರ್ ಇದೆಲ್ಲ ಹಳ್ಳ ಬಿದ್ದಿತ್ತು, ಜಲ್ಲಿ ಎಲ್ಲ ಹಾಕ್ಬಿಟ್ಟು ಇದನ್ನ ನೀಟಾಗಿ ಮಟ್ಟ ಮಾಡಿ ಜಲ್ಲಿ ಹಾಕ್ರಪ್ಪ ಅಂತ ಹೇಳಿ. ಸರ್ ನೀವ್ಯಾರು ಸರ್? ಅವ್ರು BWS ಕಾವೇರಿ ಅವ್ರದಾ? ನೀವು ಅದೇ ಕೆಲಸ ಮಾಡಿದ್ದಾ? BBMP ಹೋಯ್ತು, ಗ್ರೇಟರ್ ಬೆಂಗಳೂರು ಬಂತು. ಇನ್ನಾದರೂ ಸಿಲಿಕಾನ್ ಸಿಟಿ ಗುಂಡಿ ಮುಕ್ತ ಆಗತ್ತೆ ಅಂದ್ಕೊಂಡ್ರ? ಅದು ಕನಸಿನ ಮಾತು ಅನಿಸುತ್ತೆ ಬಿಡಿ. ಯಾಕಂದರೆ ರಾಜಧಾನಿಯಲ್ಲಿ ಗುಂಡಿಗಳ ಗಂಡಾಂತರಕ್ಕೆ ಜನರು ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ ಇಲ್ಲಿದೆ ನೋಡಿ. ಸಿದ್ದಯ್ಯ ರೋಡ್ನಲ್ಲಿ ನಾನು ಸಿದ್ದಯ್ಯ ರೋಡ್ನಲ್ಲಿ ಇರುವಂತಹ ಗುಂಡಿಗಳನ್ನು ನಾವು ನೋಡಬಹುದು. ಗ್ರೇಟರ್ ಬೆಂಗಳೂರು ಆಯ್ತು, ಬ್ರ್ಯಾಂಡ್ ಬೆಂಗಳೂರನ್ನ DK ಶಿವಕುಮಾರ್ ಅವರು ಮಾಡ್ತೀನಿ ಅಂತ ಇದ್ರೆ, ಆದ್ರೆ ಇವತ್ತಿನ ದಿನ ನಾವು ಕಟ್ತಾ ಇರೋ ದುಡ್ಡು ಯಾರು ಹೋಗ್ತಾ ಇದೆ, ಯಾರು ಹೊಟ್ಟೆಗೆ ಹೋಗ್ತಾ ಇದೆ, ಯಾರು ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಗ್ಯಾರಂಟಿ ನಮಗಂತೂ ಗೊತ್ತಾಗ್ತಾ ಇಲ್ಲ. ಗುಂಡಿಯೊಳಗೆ ರಸ್ತೆಯೋ, ರಸ್ತೆಯೊಳಗೆ ಗುಂಡಿಯೋ, ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಸಂಚಕಾರ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗುಂಡಿಗಳದ್ದೇ ದರ್ಬಾರ್. ಎಲ್ಲಿ ನೋಡಿದರೂ ಬಲಿಗಾಗಿ ಬಾಯಿ ತೆರೆದು ಕೂತಿವೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಯಮಗುಂಡಿಗಳ ಗಂಡಾಂತರ ಬಟ್ಟಾ ಬಯಲಾಗಿದೆ. ಯಮಗುಂಡಿ ಸ್ಪಾಟ್ 1, ಲಾಲ್ಬಾಗ್ ಬಳಿ ಬಲಿಗಾಗಿ ಕಾಯುತ್ತಿದೆ ಗುಂಡಿ. ಸಿದ್ದಯ್ಯ ರೋಡ್ನಲ್ಲಿ ಇದ್ದೀನಿ ನಾನು. ಸಿದ್ದಯ್ಯ ರೋಡ್ನಲ್ಲಿ ಇರುವಂತ ಗುಂಡಿಗಳನ್ನ ತಾವು ನೋಡಬಹುದು. ಎಷ್ಟು ಹೆಣಗಾಡ್ಕೊಂಡು ವೆಹಿಕಲ್ಗಳೆಲ್ಲ ಮೂವ್ ಆಗ್ತಿದೆ ಅನ್ನೋದನ್ನ ತಾವು ಗಮನಿಸಬಹುದು. ಜನ ಅಂತೂ ಪ್ರತಿದಿನ ಹಿಡಿ ಶಾಪ ಹಾಕಿ ಸರ್ಕಾರಕ್ಕೆ ಈ ರಸ್ತೆಯಲ್ಲಿ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಣ್ಣ ಪುಟ್ಟ ವೆಹಿಕಲ್ ಅಂತೂ ಓಡಾಡಂಗೆ ಇಲ್ಲ, ಅಂತದೊಂದು ಚಿತ್ರಣ ಇಲ್ಲಿ ಇರೋದು. ಸದ್ಯ ನೋಡಿ, ಇಷ್ಟು ದೊಡ್ಡ ದೊಡ್ಡ ಗುಂಡಿಗಳು, ಗುಂಡಿ ನಡುವೆ ರಸ್ತೆಯನ್ನ ಹುಡುಕ್ಬೇಕಾದ